ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್. ಯುನೈಟೆಡ್ ಆಸ್ಪತ್ರೆಯಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಫೆಬ್ರವರಿ 23ರಂದು ಕಲಬುರಗಿಯಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಆಯೋಜನೆ. ಶಂಕರಪ್ಪ ಹೂಗಾರ್ ಸುದ್ದಿಗೋಷ್ಠಿ. ಕರ್ನಾಟಕ ಪ್ರದೇಶ ಸಂಘಟಿತ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ. ದೇವದಾಸಿ ಮಹಿಳೆಯರಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಪ್ರಸಿದ್ಧ ಯುನೈಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 13ನೇ ವಾರ್ಷಿಕೋತ್ಸವದ ಹಿನ್ನೆಲೆ ನಗರದಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಸಮೀಪವಿರುವ ಆಸ್ಪತ್ರೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಂ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಗಳು ರೋಗಿಗಳ ಸೇವೆಗಾಗಿ ಹಗಲಿರುಳು ಶ್ರಮಿಸುವುದು ವೈದ್ಯರ ಕರ್ತವ್ಯವಾಗಿದೆ. ಯುನೈಟೆಡ್ ಆಸ್ಪತ್ರೆಯ ಆಡಳಿತ ಮಂಡಳಿಯು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಗೆ ಅವರು, ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯು ಕಳೆದ 13 ವರ್ಷಗಳಿಂದ ರೋಗಿಗಳ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದು, ಆಸ್ಪತ್ರೆಯ ಸಂಸ್ಥಾಪಕರಾದ ವಿಕ್ರಮ್ ಸಿದ್ದಾರೆಡ್ಡಿಯವರ ಸೇವೆ ಅನನ್ಯವಾಗಿದೆ ಎಂದು ಕೊಂಡಾಡಿದರು. ನಂತರ ಮಾತನಾಡಿದ ಎಸಿಪಿ ಅಡ್ಡೂರು ಶ್ರೀನಿವಾಸುಲು ಅವರು, ಯುನೈಟೆಡ್ ಆಸ್ಪತ್ರೆಯು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರ ಸೇವೆಯಲ್ಲಿ ಸದಾ ನಿರತವಾಗಿರುವ ಯುನೈಟೆಡ್ ಆಸ್ಪತ್ರೆಗೆ ಇದೀಗ 13 ವರ್ಷ ತುಂಬಿದ್ದು, ವಿಕ್ರಮ್ ಸಿದ್ದಾರೆಡ್ಡಿ ಅವರ ಸಾರಥ್ಯದಲ್ಲಿ ಆಸ್ಪತ್ರೆ ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಶುಭ ಹಾರೈಸಿದರು. ತದನಂತರ ಮಾತನಾಡಿದ ಆಸ್ಪತ್ರೆ ಎಂಡಿ ಡಾ ವಿಕ್ರಮ್ ಸಿದ್ದಾರೆಡ್ಡಿ ಅವರು, ಯುನೈಟೆಡ್ ಆಸ್ಪತ್ರೆ ಈ ಮಟ್ಟಕ್ಕೆ ಬೆಳೆಯಲು ಕಲಬುರಗಿ ಜನತೆಗೆ ಸಹಕಾರ ಹಾಗೂ ಆಸ್ಪತ್ರೆಯ ವೈದ್ಯರ ಶ್ರಮವೇ ಮುಖ್ಯ ಕಾರಣವೆಂದು ಹೇಳಿದರು. ಇನ್ನು ಶಿಬಿರದಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯರು ಖುದ್ದಾಗಿ ರೋಗಿಗಳನ್ನು ಪರೀಕ್ಷಿಸಿ ವಿವಿಧ ರೀತಿಯ ರಕ್ತ ಪರೀಕ್ಷೆಗಳು, ಸಿಟಿ ಸ್ಕ್ಯಾನ್, ಇಸಿಜಿ, ಬಿಎಂಐ ಮೌಲ್ಯಮಾಪನ ಸೇವೆಗಳನ್ನು ಉಚಿತವಾಗಿ ನೆರವೇರಿಸಿದರು. ಹಾಗೆಯೇ ತಪಾಸಣೆ ಮಾಡಿದ ವೈದ್ಯರು ಔಷಧಿಗಳನ್ನು ಬರೆದುಕೊಟ್ಟರೆ ಅವುಗಳನ್ನು ಆಸ್ಪತ್ರೆಯ ಕಡೆಯಿಂದ ಉಚಿತವಾಗಿ ನೀಡಲಾಯಿತು. ವಾರ್ಷಿಕ ಆನಿವರ್ಸರಿಗೆ ನಾವು ಇಡೀ ಟೀಮ್ಗೆ, ಎಸ್ಪೆಷಲಿ ಡಾಕ್ಟರ್ ವಿಕ್ರಮ್ ಮತ್ತು ಡಾಕ್ಟರ್ ವೀಣಾ ಅವ್ರ ಟೀಮ್ಗೆ ನಾವು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೆಲ್ತ್ ಸರ್ವಿಸಸ್ ಇಸ್ ಒನ್ ಫಾರ್ಮ್ ಆಫ್ ಪಬ್ಲಿಕ್ ಸರ್ವಿಸ್. ಅವ್ರು ಬಹಳ ವರ್ಷದಿಂದ ಗುಲ್ಬರ್ಗದಲ್ಲಿ ಜನರ ಸಮೀಪಿದ್ದು 50,000 ಜನರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಮುಖಾಂತರ ಅವರಿಗೆ ಅನುಕೂಲ ಆಗೋ ರೀತಿ ನೋಡ್ಕೊಂಡಿದ್ದಾರೆ. ಅಲ್ಲದೆ ಹಾಸ್ಪಿಟಲ್ದು ಸರ್ವಿಸಸ್ ಬಗ್ಗೆನೂ ಸಾಕಷ್ಟು ಎಲ್ಲರೂ ಸಾರ್ವಜನಿಕರು ಅವ್ರು ಖುಷಿ ವ್ಯಕ್ತಪಡಿಸಿದ್ದಾರೆ. ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ. ಅದಲ್ಲದೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಯಾವುದೂ ಕಾರ್ಯಕ್ರಮ ಆಗಲಿ ಅವ್ರು ಯಾವಾಗಲೂ ಅವ್ರದ್ದು ಸಹಯೋಗ ಮತ್ತು ಸಹಕಾರ ನಮ್ಮ ಜೋಡಿ ಇದೆ. ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನಾದರೂ ಕಾರ್ಯಕ್ರಮ ಆಗಿರೋದು ಇರಲಿ, DC ಆಫೀಸಿಂದ ಏನಾದರೂ ಕಾರ್ಯಕ್ರಮ ಇರಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾವುದಾದ್ರೂ ಕಾರ್ಯಕ್ರಮ ಇರಲಿ, ಎಸ್ಪೆಷಲಿ APY ಅಡಿಯಲ್ಲಿ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಟೈಅಪ್ MOU ಸಹ ಇದೆ. ನಾನೇ ಖುದ್ದಾಗಿ ನೋಡಿದ್ದೀನಿ. ನನ್ನ ಮಗು ಹುಟ್ಟುವಾಗ ನಾನು ಇಲ್ಲೇ ಬಂದು ಅವ್ರಿಗೆ ನೋಡಿ ಹೋಗಿರೋದು. ಬಹಳಷ್ಟು ಚೆನ್ನಾಗಿ ಅವ್ರು ಸರ್ವಿಸಸ್ ಕೊಡ್ತಾ ಇದ್ದಾರೆ. ಐ ಫರ್ಮ್ಲಿ ಬಿಲೀವ್, ನನಗೆ ಒಂದು ಸದೃಢ ವಿಶ್ವಾಸ ಇದೆ
ಒಳ್ಳೆ ಸೇವೆ ಕೊಡ್ಬೇಕಂದ್ರೆ ಜನರ ಸಮೀಪ ಇರ್ಬೇಕಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಹೆಲ್ತ್ ಸರ್ವಿಸಸ್ ಅಲ್ಲಿ ಇರಬೇಕು. ನೀವು ಆಸ್ ಅ ಡಾಕ್ಟರ್ ಸಮಾಜದಲ್ಲಿ ಏನ್ ನೀವು ಛಾಪ್ ಬಿಡಬಹುದು, ಯಾವುದು ಬೇರೆ ಒಂದು ವೃತ್ತಿಯಲ್ಲಿ ಇರೋದಿಲ್ಲ. ಎಸ್ಪೆಷಲಿ ಡಾಕ್ಟರ್ ವಿಕ್ರಮ್ ಅಂಡ್ ಟೀಮ್ ಅವರು ಬಹಳಷ್ಟು ಯುನೈಟೆಡ್ ಹಾಸ್ಪಿಟಲ್ ಮುಖಾಂತರ ಇಲ್ಲವೇ ವೈಯಕ್ತಿಕ ಕೆಪಾಸಿಟಿಯಲ್ಲಿನೂ ಗುಲ್ಬರ್ಗ ಸಿಟಿಗೆ ಮತ್ತು ಗುಲ್ಬರ್ಗ ಜಿಲ್ಲೆಗೆ ಒಳ್ಳೇದಾಗ್ಲಿ ಅಂತ ಅವ್ರದ್ದು ಕೊಡುಗೆ ಸಾಕಷ್ಟು ಇದೆ. ಅವರು ಈ ಒಂದು ಖುಷಿದು ಮೂಮೆಂಟ್ ಅಲ್ಲಿ ನಾನು ಬಂದು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಅವ್ರು ಕರೆಯುವಾಗ ಬಹಳ ಖುಷಿಯಿಂದ ಒಪ್ಕೊಂಡೆ. ಬರೀ ಡಾಕ್ಟರ್ಸ್ ಟೀಮ್ ಮಾತ್ರ ಇಲ್ಲವೇ ಇಡೀ ಹಾಸ್ಪಿಟಲ್ ಇಂದ ಗ್ರೂಪ್ ಡಿ ಇಂದ ಹಿಡಿದು ನರ್ಸಿಂಗ್ ಸ್ಟಾಫ್ ಇಂದ ಹಿಡಿದು ಸಪೋರ್ಟ್ ಸ್ಟಾಫ್ ಎಲ್ಲರಿಗೆ ನಾವು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ದು ಏನ್ ಸೇವೆ ನೀವು ಸಲಿಕೆ ಮಾಡ್ತಾ ಇದ್ದೀರಾ ಅದು ನಿಜವಾಗ್ಲೂ ವೆರಿ ಮೀನಿಂಗ್ಫುಲ್, ಎಕ್ಸ್ಟ್ರೀಮ್ಲಿ ಇಂಪ್ಯಾಕ್ಟ್ಫುಲ್. ವಿ ಆರ್ ವೆರಿ ಹ್ಯಾಪಿ. ತಮ್ಮ ತರನೇ ಬಹಳಷ್ಟು ನಮ್ದು ಒಂದು ಗುರಿ ಇದೆ, ದೊಡ್ಡದಾಗಿ ಒಂದು ಹೆಲ್ತ್ ಹಬ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನಾವು ನನ್ನ ಪೀರಿಯಡ್ ಅಲ್ಲಿ ನೋಡ್ಬೇಕು ಮತ್ತು ಮುಂದೆ ಸಹ ಯಾವಾಗ್ಲೂ ಐ ವಿಲ್ ಆಲ್ವೇಸ್ ಬಿ. ಸೊ ಅವರು ಪ್ರತಿ ವರ್ಷ ಒಂದಾದ್ರೂ ಒಂದು ಸ್ಪೆಷಲೈಸೇಷನ್ ಆ್ಯಡ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಸ್ಪೆಷಲೈಸ್ಡ್ ಸರ್ವಿಸಸ್ ಎಲ್ಲ ಇಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಸಿಗ್ತಾ ಇದೆ. ಮತ್ತು ನಮ್ಮದು ವಿಶೇಷವಾಗಿ ಪೊಲೀಸ್ ಅವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಒನ್ ಆಫ್ ದ ಹಾಸ್ಪಿಟಲ್ ಆಗಿ ಆಯ್ಕೆ ಆಗಿದೆ. ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರಿಗೇನೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ವಿಸಸ್ ಬೇಕಾದ್ರೂ ಯುನೈಟೆಡ್ ಹಾಸ್ಪಿಟಲ್ ಬಂದು ಒಳ್ಳೆಯ ರೀತಿಯಿಂದ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅದರ ಜೊತೆನೂ ನಾವು ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ನಮ್ಮ ಎಂಟೈರ್ ಕಲಬುರಗಿ ಡಿಸ್ಟಿಕ್ ಪೊಲೀಸ್ ಫೋರ್ಸ್ ಏನಿದೆಯೋ ಎಂಟೈರ್ಗೂ ನಾವು ಕಳೆದ 2 ವರ್ಷದಿಂದ ಯುನೈಟೆಡ್ ಹಾಸ್ಪಿಟಲಲ್ಲಿ ಆ್ಯನ್ಯುವಲ್ ಮೆಡಿಕಲ್ ಹೆಲ್ತ್ ಚೆಕ್ ಮಾಡಿಸ್ತಾ ಇದ್ದೀವಿ. ಅದನ್ನು ಅವರು ಅತ್ಯುತ್ತಮವಾಗಿ ವಿತಿನ್ ಟೈಮ್ ಲಿಮಿಟಲ್ಲಿ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೂ ನಾನು ಪೊಲೀಸ್ ವತಿಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತೇನೆ. ಅದೇ ಸಮೇತ ಅದೊಂದೇ ಅಲ್ಲ, ನಾವು ಪೊಲೀಸ್ ಈವೆಂಟ್ಸ್ ಅಂತಲ್ಲ, ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಈವೆಂಟ್ಗಳಲ್ಲಿ ಅವರೇ ಲೀಡ್ ತಗೊಂಡು ಮಾಡ್ತಾರೆ. ಫಸ್ಟ್ ಏಡ್ ಕಿಟ್ ವಿತರಣೆ ಆಗಲಿ ಅಥವಾ ಹೆಲ್ಮೆಟ್ಸ್ ವಿತರಣೆ ಆಗಲಿ, ರೋಡ್ ಸೇಫ್ಟಿ, ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನು ಯುನೈಟೆಡ್ ಹಾಸ್ಪಿಟಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ DC ಮೇಡಮ್ ಅವರು ಮತ್ತು ಕಮಿಷನರ್ ಸರ್ ಸಾಕಷ್ಟು ಹೇಳಿದರು. ನಂದು ಅಭಿಪ್ರಾಯನೂ ಅದೇ, ಉತ್ತಮ ರೀತಿಯಿಂದ ಈ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅದೇ ರೀತಿಯಿಂದ ಮುಂದಿನ ದಿನಗಳಲ್ಲೂ ಅದೇ ರೀತಿ ಸಲ್ಲಿಸುತ್ತಾರೆ ಅಂತ ಭಾವನೆಯಿಂದ, ಮತ್ತು ಪೊಲೀಸು ಮತ್ತು ಏನು ಯುನೈಟೆಡ್ ಹಾಸ್ಪಿಟಲ್ ಜೊತೆ ಏನು ಟೈಅಪ್ ಇದೆ ಸಾಕಷ್ಟು ಈವೆಂಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಈವೆಂಟ್ಸ್ಗಳೆಲ್ಲ ಅದನ್ನು ಇದೇ ಥರ ಮಾಡಬೇಕು ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ, ನನಗೆ ಈ 13th ಆ್ಯನಿವರ್ಸರಿ ಕರೆದಿದ್ದಕ್ಕೆ ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ಇವತ್ತು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಒಂದು ಹಮ್ಮಿಕೊಂಡಿದ್ದಾರೆ. ಈ ವಿಶೇಷ ದಿನ ನಾವು ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆ ಪೊಲೀಸ್ ಅವರಿಗೆ ನಿನ್ನ ಎಲ್ಲ ಸ್ಟೇಷನ್ಸ್ ಅವ್ರಿಗೂ ಈ ಮಾಹಿತಿ ತಿಳಿಸಿದೆ. ಅವರು ಈ ಒಳ್ಳೆಯ ಕ್ಯಾಂಪನ್ನು ಅವರು ಉಪಯೋಗವಾಗಿ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಪ್ರಥಮವಾಗಿ ಯುನೈಟೆಡ್ ಆಸ್ಪತ್ರೆಗೆ ಈ 13 ವರ್ಷಗಳ ಪಯಣದ ಯಶಸ್ವಿ ಸಂಭ್ರಮಿಸ್ತಾ ಇರುವವರಿಗೆ ವಿಕ್ರಮ್ ಮತ್ತು ಅವರ ಎಂಟೈರ್ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಇದೇ ಲೋಕಲ್ ಇದ್ದೀನಿ. 1-2 ದಶಕಗಳ ಹಿಂದೆ ಆಸ್ಪತ್ರೆಯ ಒಂದು ಕೊರತೆ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ದೀವಿ. ಯೂಶ್ವಲಿ ಇಲ್ಲಿ ಹೆಚ್ಚಿಗೆ ನಮ್ಮ ಊರ ಕಡೆ ಎಲ್ಲ ನಾವು ಏನೇ ಹೆಲ್ತ್ ಇಶ್ಯೂ ಬಂದರೆ ಮಹಾರಾಷ್ಟ್ರ ಕಡೆ ಹೋಗ್ತಿದ್ವಿ, ಉಮರ್ಗಾ, ಸೋಲಾಪುರ್. ಅದು ಈಗ ನಾನು ಇತ್ತೀಚಿನ ಬೆಳವಣಿಗೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇರೋದೇನಂತಂದರೆ, ಇಲ್ಲಿ ಸ್ಥಳೀಯ ಆಸ್ಪತ್ರೆಗಳ ಮೇಲೆ, ಸ್ಥಳೀಯ ಡಾಕ್ಟರ್ಸ್ಗಳ ಮೇಲೆ ಜನರೀಗ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ ಈಸ್ ಎ ಗ್ರೇಟ್ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಇದು. And I am happy to tell that United Hospital is in the forefront in providing such quality healthcare service in this area. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಂತಂದರೆ, ದ ಸಬ್ಜೆಕ್ಟ್ ಈಸ್ ಹೆಲ್ತ್ ಚೆಕಪ್. ನಾವು ಯೂಶ್ವಲಿ ವಿ ಸೇ ವೆದರ್ ಇಟ್ ಈಸ್ ಫಾರ್ ಕ್ರೈಮ್ ಆರ್ ವೆದರ್ ಇಟ್ ಈಸ್ ಫಾರ್ ಹೆಲ್ತ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅವುಗಳನ್ನು ತಡೆ ಮಾಡುವುದೇ ಒಂದು ದೊಡ್ಡ ನಮ್ಮ ಸಾಧನೆ. ಅವುಗಳನ್ನು ನಾವು ತಡೆಯಬೇಕಾದ್ರೆ 2, ಒಂದು ಹೈಜೀನ್ನಿಂದ, ಶಿಸ್ತಿನಿಂದ ನಾವು ಬಾಳನ ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ಒತ್ತು ಕೊಡಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ಹ್ಯಾವಿಂಗ್ ರೆಗ್ಯುಲರ್ ಹೆಲ್ತ್ ಚೆಕಪ್.
ಈ ಹೆಲ್ತ್ ಚೆಕಪ್ಪಲ್ಲಿ ಕೆಲವು ಆರಂಭದ ಹಂತಗಳಲ್ಲಿ ಏನಾದರೂ ನಮ್ಮ ಹೆಲ್ತಲ್ಲಿ ಏರುಪೇರುಗಳಿದ್ರೆ ಅದನ್ನು ಇನಿಷಿಯಲ್ ಡೇಸಲ್ಲಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇತ್ತೀಚೆಗೆ ತಾವೆಲ್ಲ ಕೇಳ್ತಾ ಇರ್ಬೋದು, ಒಂದು ಹೊಸದಾಗಿ ಇರುವಂತಹ ಒಂದು ಡಯಾಗ್ನೋಸಿಸ್ GBS ಸಿಂಡ್ರೋಮ್ ಅಂತ, ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್. ಇದಕ್ಕೆ ಸುಮಾರು ಜನ ಪ್ರತಿಷ್ಠಿತ ಅಧಿಕಾರಿಗಳು, ಬೇರೆ ಬೇರೆ ಎಲ್ಲ ರೀತಿಯ ಜನರು ಈ GBS ಸಿಂಡ್ರೋಮ್ಗೆ ಬಲಿಯಾಗ್ತಾ ಇದ್ದಾರೆ. ಅಲ್ಲಿ ನಾವು ಡಾಕ್ಟರ್ ಜೊತೆ ಮಾತಾಡಿದಾಗ ಹೇಳ್ತಾ ಇರೋದು, ಇನಿಷಿಯಲ್ ಡೇಸಲ್ಲಿ ಡಯಾಗ್ನೋಸಿಸ್ ಆಗಿದ್ರೆ ಸ್ಪೀಡಿ ರಿಕವರಿ ಆಗುತ್ತೆ ಅಂತ. ಸೊ ಇದಕ್ಕೆ ಕಾರಣ ನಾವು ಕೇಳ್ತಾ ಹೋದರೆ, ಒಂದು ಫುಡ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ರಾ ಮೀಟ್ ಅಥವಾ ಹಾಫ್ ಕುಕ್ಡ್ ಮೀಟ್, ವಾಟರ್. ನಾನು ಅದಕ್ಕೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ಒಂದು ಫಿಟ್ನೆಸ್ ರಿಜಿಮ್ ಆ್ಯಂಡ್ ಎರಡನೇದು ಹೈಜೀನ್. ನಾವು ಕುಡಿಯೋ ನೀರು ಶುದ್ಧ ಇರಬೇಕು. ಆ್ಯಂಡ್ ಕ್ಲೀನ್ಲಿನೆಸ್, ನಮ್ಮ ಮನೆ ಅಷ್ಟೇ ಸುತ್ತ ಇಟ್ಕೊಳ್ಳೋದಲ್ಲ, ನಮ್ಮ ಮನೆ ಸುತ್ತಮುತ್ತಲೂ ಕ್ಲೀನ್ ಇಟ್ಕೊಳ್ಬೇಕು. ಮನೆ ಎದುರುಗಡೆ ಡ್ರೈನೇಜ್ ಇರುತ್ತೆ, ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ, ಅಥವಾ ಅಕ್ಕಪಕ್ಕ ಈ ಮಾಸ್ಕಿಟೋಸ್ ಬ್ರೀಡ್ ಮಾಡಲಿಕ್ಕೆ ಅಲ್ಲೊಂದು ವಾತಾವರಣ ಇಟ್ಟಿರ್ತೀವಿ. ಸೊ ನಮ್ಮ ಕುಟುಂಬದ ಒಂದು ಮನೆಯ ಸ್ವಚ್ಛತೆ ಜೊತೆಗೆ ನಮ್ಮ ಪ್ರದೇಶದ ಸ್ವಚ್ಛತೆಯೂ ಕೂಡ ಅಷ್ಟೇ ಪ್ರಮುಖವಾಗಿದೆ. ನಾವು ಆರೋಗ್ಯ ಇದ್ದರೆ ನಮ್ಮ ಸಮಾಜನೂ ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಸದೃಢವಾಗಿರುತ್ತೆ. ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದು ಕ್ವಾಲಿಟಿ ಹೆಲ್ತ್ ಕೇರ್, ಏನೇ ಡಯಾಗ್ನೋಸಿಸ್ ಆದರೆ. ಸೊ ಅಂಥದ್ರಲ್ಲಿ ಇಲ್ಲಿ ಇರುವ ಆಸ್ಪತ್ರೆಗಳು ಕ್ವಾಲಿಟಿ ಸರ್ವಿಸಸ್ ಕೊಡ್ತಾ ಇದೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಯುನೈಟೆಡ್ ಹಾಸ್ಪಿಟಲ್ ಇಟ್ ಈಸ್ ನೋನ್ ಫಾರ್ ಗಿವಿಂಗ್ ಟೈಮ್ಲಿ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಟು ದಿ ನೀಡಿ ಪೀಪಲ್. ಐ ರಿಕ್ವೆಸ್ಟ್ ದಮ್ ಟು ಕಂಟಿನ್ಯೂ ದಿ ಸೇಮ್ ಸರ್ವಿಸಸ್. ಮತ್ತು ಇವತ್ತು ಅವರು ಬರೀ ಈ ಹೆಲ್ತ್ ಚೆಕಪ್ ಯಾವ ರೀತಿ ಅಂತಂದರೆ, ನೇಮ್ ಸೇಕ್ ಹೆಲ್ತ್ ಚೆಕಪ್ ಇರುತ್ತೆ. ಇನಿಷಿಯಲ್ ನಮ್ಮ ನಾನ್ ಇನ್ವೇಸಿವ್ ಡಯಾಗ್ನೋಸಿಸ್ಗಳು, ಬರೀ ಏನು BP, ಶುಗರು ಅಂತಿಂತ ಬೇಸಿಕ್ ಚೆಕ್ ಮಾಡೋದು. ಬಟ್ ಇಲ್ಲಿ ಏನಂತಂದರೆ, ಒಂದು ಗುಡ್ ಅಂತಂದರೆ, ಇಫ್ ನೀಡ್ ಬಿ ದೇ ಆರ್ ಟೆಲಿಂಗ್, CT ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ECG ಮಾಡ್ತಾ ಇದ್ದಾರೆ, ಇಕೋ ಮಾಡ್ತಾ ಇದ್ದಾರೆ, ಅಲ್ಟ್ರಾಸೌಂಡ್. ಜಿಲ್ಲಾ ಆಡಳಿತ ನೇತೃತ್ವ ಗಣ್ಯರಿಗೆ ನಾವು ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ, ಇಲ್ಲಿ ನಾವು ಇರ್ತಕ್ಕಂಥ ನನ್ನ ಕಲೀಗ್ಸ್, ಡಾಕ್ಟರ್ಸ್ ಕನ್ಸಲ್ಟೆಂಟ್ಸು, ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್ ಅವರು, ಡಾಕ್ಟರ್ ಸುದರ್ಶನ್ ಲಾಖೆ ಅವರು, ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿ ಅವರು, ಡಾಕ್ಟರ್ ವಿನಯ್ ಸಾಗರ್ ಶರ್ಮಾ ಅವರು, ಡಾಕ್ಟರ್ ರಾಜು ಕುಲಕರ್ಣಿ ಅವರು, ಡಾಕ್ಟರ್ ದಯಾನಂದ ರೆಡ್ಡಿ ಅವರು, ಮತ್ತು ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಅವರು, ಮತ್ತು ಇನ್ನಿತರ ಎಲ್ಲ ನಮ್ಮ ಹಾಸ್ಪಿಟ್ಲಿಗೆ ನಿರಂತರವಾಗಿ ಸೇವೆ ಸಲ್ಲಿಸತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು, ಡಾಕ್ಟರ್ ರಾಕೇಶ್ ಅವರು ಇರ್ಬೋದು, ಡಾಕ್ಟರ್ ಶ್ರೀಕಾಂತ್ ರಾಠೋಡ್ ಇರ್ಬೋದು, ಮತ್ತು ಇನ್ನಿತರ ಡಾಕ್ಟರ್ ಇರ್ಫಾನ್ ಅವರು ಇರ್ಬೋದು, ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಡಾಕ್ಟರ್ ಕೀರ್ತಿ ಅವರು ಇರ್ಬೋದು, ಇವರಿಗೆಲ್ಲರಿಗೂ ನಾನು ಜೊತೆಗೊಂಡು ಇವರೆಲ್ಲರ ಪರವಾಗಿ, ಮತ್ತೆ ಯುನೈಟೆಡ್ ಆಸ್ಪತ್ರೆ ಎಲ್ಲ ವೈದ್ಯರ ಪರವಾಗಿ, ಎಲ್ಲ ಸಿಬ್ಬಂದಿ ಪರವಾಗಿ, ಎಲ್ಲ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ ಸ್ಟಾಫು, ಗ್ರೂಪ್ C, D ಸ್ಟಾಫು, ಎವ್ರಿ ಸ್ಟಾಫ್, ಒನ್ಸ್ ಅಗೈನ್ ನಾವು ಒಂದು ತುಂಬ ಹೃದಯದ ಧನ್ಯವಾದ DC ಮೇಡಮ್ ಅವರಿಗೆ, ಕಮಿಷನರ್ ಸಾಹೇಬರಿಗೆ, SP ಸಾಹೇಬರಿಗೆ ಮತ್ತೊಂದ್ಸಲಿ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಸಮಾರಂಭದಲ್ಲಿ ಆಸ್ಪತ್ರೆಯ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್, ಡಾಕ್ಟರ್ ವಿನಯ್ ಶರ್ಮಾ, ಡಾಕ್ಟರ್ ದಾವೂದ್ ಸೇರಿದಂತೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ಸದಸ್ಯರು, ವೈದ್ಯರು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಫೆಬ್ರವರಿ 23ರಂದು ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯ ಸಂಚಾಲಕ ಶಂಕರಪ್ಪ ಹೂಗಾರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಸ್ನಾತಕೋತ್ತರ ಸಂಗೀತ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 23ರಂದು ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಶಿವಧನಂಜಯ, ಸಚಿವ ಶರಣಪ್ರಕಾಶ್ ಪಾಟೀಲ್, BR ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು, ಖ್ಯಾತ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವವನ್ನು ಪ್ರಥಮ ಬಾರಿಗೆ ನಾನು ಸದಸ್ಯನಾಗಿ ಈ ಕಾರ್ಯಕ್ರಮವನ್ನು ತಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ
ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಸಚಿವರು, ಗುಲ್ಬರ್ಗ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಅಕಾಡೆಮಿಯ ಸನ್ಮಾನ್ಯ ಶ್ರೀಮತಿ ಶುಭಾ ಧನಂಜಯ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು, ಇವರ ಅಧ್ಯಕ್ಷತೆಯಲ್ಲಿ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು, ರಾಯಚೂರು ಉಸ್ತುವಾರಿ ಸಚಿವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳನ್ನು ಇರ್ತಾರೆ. ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್, ಮಾನ್ಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು, ವಿಧಾನಸಭೆ ಜೇವರ್ಗಿ. ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್, ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರು, ನೀತಿ ಹಾಗೂ ಕಾರ್ಯಕ್ರಮ ಹಾಗೂ ಶಾಸಕರು, ವಿಧಾನಸಭೆ ಆಳಂದ. ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್, ಮಾನ್ಯ ಅಧ್ಯಕ್ಷರು, ನಿಗಮ ಕಲಬುರಗಿ ಹಾಗೂ ಶಾಸಕರು, ವಿಧಾನಸಭೆ ಅಫ್ಜಲ್ಪುರ್. ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರ್, ಮಾಜಿ ಸಚಿವರು, ಅಲ್ಲಂಪ್ರಭು ಪಾಟೀಲ್ರವರು, ದಕ್ಷಿಣ ಮತಕ್ಷೇತ್ರದ ಶಾಸಕರು. ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರವರು ಕೂಡ. ಆಮೇಲೆ ಮಾನ್ಯ ಪೌರವರು ಆಗಿರ್ತಕ್ಕಂಥ ಯಲ್ಲಪ್ಪ ಎಸ್ ನಾಯ್ಕೋಡಿಯವರು, ಶ್ರೀ ಜಗದೇವ್ ಗುತ್ತೇದಾರ್, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಆರ್ ಕೆ ಪಾಟೀಲರು, ಮಾನ್ಯ ಅಧ್ಯಕ್ಷರು, KMF ಕಲಬುರಗಿ, ಬೀದರ್, ಯಾದಗಿರಿ, ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಿವಶಂಕರ್ ಬಿರಾದಾರ್, ಬಾಬುರಾವ್ ಕೋಬಾಳ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಾರ್ಚ್ 2ರಂದು ಕರ್ನಾಟಕ ಪ್ರದೇಶ ಅಸಂಘಟಿತ ಕಾಂಗ್ರೆಸ್ ವಿಭಾಗೀಯ ಸಮಿತಿಯ ವತಿಯಿಂದ ನಡೆಯಲಿರುವ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಮಾವೇಶ ಹಾಗೂ ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಿಶೋರ್ ಗಾಯಕ್ವಾಡ್ ಅವರ ಅಭಿನಂದನಾ ಸಮಾರಂಭ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಗರದ ಗ್ರ್ಯಾಂಡ್ ಹೋಟೆಲ್ನ ಬ್ಯಾಂಕೆಟ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಭೆಯನ್ನು ವಿಧಾನ ಪರಿಷತ್ ಸದಸ್ಯ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಸಂಘಟಿತ ಕಾರ್ಮಿಕರ ವಿವಿಧ ಸಮಸ್ಯೆಗಳ ಕುರಿತು ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾದ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾಂಗ್ರೆಸ್ ವಿಭಾಗೀಯ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಾರ್ಯ ಪ್ರವೃತ್ತರಾಗಬೇಕು ಎಂದು ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಕರೆ ನೀಡಿದರು. ಬಳಿಕ ಮಾತನಾಡಿದ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಕಿಶೋರ್ ಗಾಯಕ್ವಾಡ್ ಅವರು, ಕಾಂಗ್ರೆಸ್ ಪಕ್ಷವು ಅಸಂಘಟಿತರ ಪರವಾಗಿದ್ದು ಸದಾ ಸಮಾಜದಲ್ಲಿ ಶೋಷಣೆಗೊಳಗಾದ ಅಸಂಘಟಿತರ ಧ್ವನಿಯಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪದಾಧಿಕಾರಿಗಳೇ, ಈಗ ನಮ್ಮ ಗಾಯಕ್ವಾಡ್ ಅವರು, ಕಿಶೋರ್ ಗಾಯಕ್ವಾಡ್ ಅವರು ಮೊದಲಿನಿಂದಲೂ ಬಹಳ ಒಳ್ಳೆಯ ಸಂಘಟನೆ ಚತುರರಾಗಿದ್ದಾರೆ. ಯಾಕಂದ್ರೆ ಅವರು ಅಸಂಘಟಿತ ಕಾರ್ಮಿಕ ವಲಯ ಬಹಳ ಸ್ಟ್ರಾಂಗ್ ಮಾಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಯಾಕಂದ್ರೆ ನಾನು ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ಇಲ್ಲಿವರೆಗೂ ಇದು ಪೂರ್ವಭಾವಿ ಸಭೆ ಇಲ್ಲಿ ಗ್ರ್ಯಾಂಡ್ ಹೋಟೆಲ್ ನಲ್ಲಿ ಯಾವ ನಮ್ಮ ಫ್ರಂಟಲ್ ಆರ್ಗನೈಸೇಷನ್ ಯಾವುದೇ ನಮ್ಮ ಫ್ರಂಟಲ್ ಆರ್ಗನೈಸೇಷನ್ದಾಗ ಇಲ್ಲಿ ಗ್ರ್ಯಾಂಡ್ ಹೋಟೆಲ್ದಾಗ ಯಾರು ಮಾಡಿದ್ರಿಲ್ಲ. ಇದು ಫಸ್ಟ್ ಟೈಮ್ ಇವ್ರು ಮಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಜಗದೀವರು ಕೂಡ ಬಹಳ ಅವರ ಜೊತೆ ಇದ್ದು ಬಹಳ ಸಂದೀಪ್ ಅವರಾಗಲಿ ಎಲ್ಲರೂ ಅವ್ರ ಜೊತೆ ಏನು ಟೀಮ್ ಇದೆ, ಬಹಳ ಆಕ್ಟಿವ್ ಟೀಮ್ ಇದೆ. ಇದು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸಂಘಟನೆ, ಯಾಕಂದ್ರೆ AICC ಅಧ್ಯಕ್ಷರ ಒಂದು ಜಿಲ್ಲೆ ಇದೆ. ಅದಕ್ಕೋಸ್ಕರ ನಮ್ಮ ಕಿಶೋರ್ ಗಾಯಕ್ವಾಡ್ ಬಹಳ ಒಳ್ಳೆ ರೀತಿಯಿಂದ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಯಾಕಂದ್ರೆ ಬೇರೆ ಬೇರೆ ನಮ್ಗೆಲ್ಲ ಫ್ರಂಟಲ್ ಆರ್ಗನೈಸೇಷನ್ಗಳಿವೆ, ಅವರು ಆರ್ಗನೈಸೇಷನ್ ಮಾಡ್ತಾರೆ. ಅದು ನಮ್ಮ ಆಫೀಸ್ನಲ್ಲೇ ಮಾಡಿದ್ರು ತನಕ. ಅದು ಇದು ಪೂರ್ವಭಾವಿ ಸಭೆ ಇಲ್ಲಿ ಕರೆದಾರೆ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಜಾಗ ಇತ್ತು, ಮೇಲೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಜಾಗ ಇತ್ತು ಆಫೀಸ್ನಲ್ಲಿ. ಯಾಕೆ ಇಲ್ಲಿ ಕರೆದಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಕೂಡ ಸಾಕಷ್ಟು ಜಾಗ ಇದೆ ಮೇಲೆ. ಎಷ್ಟು ಜನ 500 1000 ಜನ ಬಂದ್ರು ಸೇರಿಸ್ತಕ್ಕಂಥ ಒಂದು ಜಾಗ ಅಷ್ಟು ಒಳ್ಳೆ ಇದು ಇತ್ತು. ಇಲ್ಲಿ ಮಾಡಿದ್ದಾರೆ ಅವರು. ಹೀಗೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇವೆ. ಅದಕ್ಕೋಸ್ಕರ ತಮ್ಮದು ಪಾತ್ರ ಬಹಳ ಮುಖ್ಯ ಇದೆ. ಈಗ ನಮ್ಮ ಅನಿಲ್ ಲಾಡ್ ಅವರು ಕಾರ್ಮಿಕ ಮಂತ್ರಿಗಳಾದ ಮೇಲೆ ಈ ಕಾರ್ಮಿಕ
ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿಗಳಾದ ಮೇಲೆ ಸಾಕಷ್ಟು ಕಾರ್ಮಿಕರಿಗೆ ಬಹಳ ಬೇರೆ ಬೇರೆ ಒಳ್ಳೆ ಸ್ಕೀಮ್ಸ್ ಎಲ್ಲ ತಂದಿದ್ದಾರೆ, ಬೆನಿಫಿಟ್ಸ್ ಕಾರ್ಮಿಕರಿಗಾಗಿ. ನಮ್ಮ ನಮ್ಮ ಬಲ್ಲ ಕೂಡ ಮೊನ್ನೆ ನಮಗೆ ಬಲ್ಲೂರು ಅವರು ನಮಗೆ ಕಾಂಗ್ರೆಸ್ ಆಫೀಸ್ಗೆ ಬಂದು ಅವ್ರ ಕಾರ್ಯಕ್ರಮಗಳು ಮತ್ತು ಲೇಬರ್ಗಳಿಗೆ ಯಾವ ರೀತಿ ಬೆನಿಫಿಟ್ ಇದೆ, ಏನೇನು ಕಾರ್ಯಕ್ರಮಗಳು ಹೊಸದಾಗಿ ಏನೇನು ಬಂದಿವೆ ಅಂತೇಳಿ ಅವ್ರು ಸ್ವತಃ ಪಾಪ ನಮ್ಮ ಆಫೀಸ್ಗೆ ಬಂದು, ಯಾಕಂದ್ರೆ ಅವರಿಗೂ ಕೂಡ ಲೇಬರ್ಗಳಿಗೆ ಹೆಲ್ಪ್ ಮಾಡಬೇಕು, ಅವರು ಬೆನಿಫಿಟ್ಸ್ ತಗೊಳ್ಳಿ, ಯಾವ ಯಾವ ಕಾರ್ಯಕ್ರಮಗಳಿವೆ ಏನೇನಿವೆ ಅಂತ ತಿಳ್ಕೊಂಡು ನನಗೆ ಬಂದು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅವರಿಗೂ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಆಕ್ಟಿವ್ ಇದ್ದಾರೆ, ಯಾಕಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಗುಲ್ಬರ್ಗಾದಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು, ಯಾವ ಇದೆ ಅಂತ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೋಬಹುದು. ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಆಗ್ತೇನೆ. ಇದೇ ರೀತಿ ನಾನು ಮತ್ತೊಂದು ಬೇರೆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಇದು ತಮ್ಮ ಕಾರ್ಯಕ್ರಮದಲ್ಲಿ ಇದೊಂದು ಯಶಸ್ವಿಯಾಗಲಿ ಮತ್ತು ನಾನು ಕಿಶೋರ್ ಗಾಯಕ್ವಾಡ್ ಅವರಿಗೂ ಮತ್ತು ನಮ್ಮ ಬಸ್ಲಿಂಗಪ್ಪ ಬಿರಾದರ್ ಅವರಿಗೆ ಶುಭಾಶಯಗಳು ಮತ್ತೊಮ್ಮೆ ಅವರಿಗೆ ಕೋರಿ ಅವ್ರಿಗೆ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ತಮ್ಮ ಕಾರ್ಮಿಕ ವಿಭಾಗದಿಂದ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ತಾವು ಲಿಸ್ಟ್ ಅಧ್ಯಕ್ಷರಾಗಿ ಪದೋನ್ನತಿ ಹೊಂದಿ ಅವರ ಒಂದು ನೇತೃತ್ವದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರ ಸಲಹೆ ಮೇರೆಗೆ ವಿಭಾಗೀಯ ಒಂದು ಸಭೆ ನಡೆಸಿ ನಮ್ಮ ಅಸಂಘಟಿತ ಕಾರ್ಮಿಕರ ವಿಭಾಗದ ಒಂದು ಕುಂದುಕಟ್ಟೆಗಳು ಮತ್ತು ಸಂಘಟನೆ ಯಾವ ರೀತಿಯಲ್ಲಿ ಬಲಪಡಿಸಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ನಿಮಿತ್ತವಾಗಿ ಇವತ್ತ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಗುಲ್ಬರ್ಗಾ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂತಹ ಜಿಲ್ಲಾಧ್ಯಕ್ಷರಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು, ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತ ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸತಕ್ಕಂಥ ನಮ್ಮ ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿ ನಮ್ಮ ಡಿಸಿಸಿ ಅಧ್ಯಕ್ಷರು ಜಗದೇವ್ ಗುತ್ತರ್ ಸಾಹೇಬರು ವಿಷಯದಲ್ಲಿ ತಮಗೆ ತಿಳಿಸಲು ಇಷ್ಟಪಡ್ತೇನೆ. ಅವರು ಜಿಲ್ಲಾಧ್ಯಕ್ಷರಾಗಿ ಬಹುತೇಕ ಕಲಬುರಗಿ ಇತಿಹಾಸದಲ್ಲಿ 8 ವರ್ಷ ಜಿಲ್ಲಾಧ್ಯಕ್ಷ ನಡೆಸಿದ್ರೆ ಮೊದಲನೇ ವ್ಯಕ್ತಿ. ಅದಕ್ಕೆ ಅವರಿಗೆ ಜೋರಾಗಿ ಚಪ್ಪಾಳೆ ಆಗಿದೆ. ಯಾಕಂದ್ರೆ ಖರ್ಗೆ ಸಾಹೇಬರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರ ಅಧ್ಯಕ್ಷ ಆಗ್ತಾರೆ ಅಂದ್ರೆ ಅದೊಂದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ. ತದನಂತರ ಜಗದೇವ್ ಗುತ್ತರ್ ಸಾಹೇಬರು ಅವ್ರ ಅಧ್ಯಕ್ಷತೆ ಆಗಿದ್ದು 8 ತಿಂಗಳ ನಂತರ ನನಗೆ ಕಾರ್ಮಿಕ ಇಲಾಖೆಯ ಒಂದು ಕಾರ್ಮಿಕ ಘಟಕದ ಅಧ್ಯಕ್ಷ ಆಗಕ್ಕ ಮತ್ತ ವಿಭಾಗೀಯ ಉಸ್ತುವಾರಿ ಮಾಡಿ ಇವತ್ತಿನ ರಾಜ್ಯದ ಉಪಾಧ್ಯಕ್ಷ ಮಾಡಕ ಅದಕ್ಕೆ ಜಗದೇವ್ ಗುತ್ತರ್ ಸಾಹೇಬರ ಆಶೀರ್ವಾದನೆ ಕಾರಣಾಂತರ ತಾವೆಲ್ಲರೂ ಹೇಳ್ತೀನಿ. ಇವತ್ತು ನಮಗೆ ನಮ್ಮ ಸಂಘಟನೆಗೆ ಅಸಂಘಟಿತ ವಲಯದ ಸಂಘಟನೆ ಇದೆ, ಈ ಸಂಘಟನೆಗೆ ಶಕ್ತಿ ತುಂಬೋಕೆ ಮುಖ್ಯ ಕಾರಣರೂಪಿ ಕಲಬುರಗಿಯಲ್ಲಿ ಯಾವ ರೀತಿ ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ, ಮಾನ್ಯ ಪ್ರಿಯಾಂಕ್ ಸಾಹೇಬ್ ಇದ್ದಾರೆ, ಅದೇ ರೀತಿ ಜಗದೇವ್ ಗುತ್ತರ್ ಸಾಹೇಬರು ಅದರಲ್ಲಿ ಮುಖ್ಯ ಪಾತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಮೌಖಿಕವಾಗಿ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಒಂದು ಕಚೇರಿ ಅನೌನ್ಸ್ ಮಾಡಿದ್ರಿ. NSY ಯೂತ್ ಕಾಂಗ್ರೆಸ್ ಅವರಿಗೆ ಒಳ್ಳೆ ಆಫೀಸ್ ಕೊಟ್ಟಿದ್ರಿ. ನಮಗೂ ಕೂಡ ಒಂದು ಸ್ಥಳದಲ್ಲಿ ಒಂದು ಮುಖ್ಯ ಪಾತ್ರ ಇದೆ. ಈ ತರ ವಿಭಾಗೀಯ ಸಮಾವೇಶ ಇಲ್ಲಿ ಯಾಕೆ ಮಾಡಿದ್ರೆ ಅಂತ ಅವ್ರು ಕೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸರ್ ಇದಕ್ಕೂ ಇಲ್ಲಿ ಇದು ಪೂರ್ವಭಾವಿ ಮಾಡಕ್ಕೆ ಉದ್ದೇಶ ಏನಂದ್ರೆ ನಮ್ಮ ಕಾರ್ಮಿಕ ಘಟಕ ಎದರಲ್ಲೂ ಕಡಿಮೆ ಇಲ್ಲ. ಕಾರ್ಮಿಕರಲ್ಲಿ ನಮ್ಮ ಹತ್ರ ಎಲ್ಲ ಗ್ಯಾರೇಜ್ ಮೆಕ್ಯಾನಿಕ್ ಹಿಡಿಕೊಂಡು ಬೀದಿ ತನಕ ನಮ್ಮ ಹತ್ರ ಕಾರ್ಯಕರ್ತರು ಇದ್ದಾರೆ. ದೊಡ್ಡ ದೊಡ್ಡ ಘಟನಾಗಡಿ ನಾಯಕರು ನಮ್ಮ ಸಂಘಟನೆಗೆ ಬೆಂಬಲ ನೀಡ್ತಿದ್ದಾರೆ. ಇಲ್ಲಿ ಮಾಡೋ ಉದ್ದೇಶ ಅಂದ್ರೆ ನಮ್ಮ ಕಾರ್ಮಿಕ ಘಟಕದಲ್ಲಿ ಬರೀ ಕಾರ್ಮಿಕರು ಆಚೆ ನಿಂತ ಕೆಲಸ ಆಗಬಾರ್ದು. ಇಂಥ ದೊಡ್ಡ ಹೋಟೆಲ್ಗೆ ಅವ್ರು ಬಂದು ಕಾರ್ಯಕ್ರಮ ಸಭೆಗಳು ಕೊಡಬೇಕು. ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಮುಗಿಸ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು
ಚೆನ್ನೈ ಬರ್ತಾರೆ. ಚೆನ್ನೈಯಲ್ಲಿ ಬಂದಾಗ ಅಲ್ಲಿಂದ ಜನರಿಗೆ ಅವರು ಸ್ಲಮ್ ಏರಿಯಾ ಮತ್ತು ಬೀದಿ ವ್ಯಾಪಾರಿಗಳಿಗೆ, ಗಟ್ಟರ ಕಾರ್ಮಿಕರಿಗೆ ಎಲ್ಲರಿಗೆ ಅಧ್ಯಕ್ಷರೇ ಎಲ್ಲರಿಗೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚೆನ್ನೈ 5 ಸ್ಟಾರ್ ಹೋಟೆಲ್ ಕಳಿಸ್ತಾರೆ. ಅಲ್ಲಿಂದ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರ್ಯದರ್ಶಿಗಳು ಅವ್ರ ಹತ್ರ ಯಾಕೆ ಈ ಕಾರ್ಮಿಕರಿಗೆ ನೀವು ಇಲ್ಲಿ 5 ಸ್ಟಾರ್ ಹೋಟೆಲ್ ಕಳಿಸ್ತಾ ಇದ್ರಿ, ಅವ್ರ ಬಟ್ಟೆ ಎಲ್ಲ ಹರಿದಿದ್ದಾವೆ, ಎಷ್ಟೋ ಜನ ಚಪ್ಪಲಿ ಇಲ್ಲ, ನೀವು ಅವ್ರ ಸ್ಥಳಕ್ಕೆ ಅವ್ರು ಭೇಟಿ ಕೊಡ್ತಾ ಕೆಲಸ ಮಾಡಬೇಕು, ಅವ್ರಿಗೆ ಇಲ್ಲಿ ಕಡೆಗೆ ಅವನು ಮಾಡ್ತಾ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಏನಂದ್ರೆ ನನ್ನ ಜನಾಂಗ ನಾನು ಅಲ್ಲಿ ಭೇಟಿ ಕೊಡೋದಿಲ್ಲ, ಅವರು ಈ 5 ಸ್ಟಾರ್ ಹೋಟೆಲ್ ಬರಬೇಕು, ಅವ್ರು ಈ 5 ಸ್ಟಾರ್ ಹೋಟೆಲ್ದಲ್ಲಿ ಬಂದು ಅವ್ರು 40 ರೂಪಾಯಿ ಚಾಯ್, ಒಂದು ಕಪ್ ಚಾಯ್ 40 ರೂಪಾಯಿ ಇರ್ತಾರೆ. ಈಗ 12 ರೂಪಾಯಿ ಆಗಿದೆ 5 ಸ್ಟಾರ್ ಹೋಟೆಲ್. 40 ರೂಪಾಯಿ ಚಾಯ್ ಇಲ್ಲಿ ಕುಡಿಯೋಕೆ ಬಂದಾಗ ಅವ್ರು ನನ್ನ ಸೂಟು ಬೂಟು, ನನ್ನ ವ್ಯವಹಾರ, ನಾನು ಈ ತರ 5 ಸ್ಟಾರ್ ಹೋಟೆಲ್ ಇರ್ತೀನಿ ಅಂತ ಅನಿಸ್ಬೇಕು. ಅವರು ಈ ತರ ಇಲ್ಲಿ ಬಂದು ನಾವು ಈ ಮಟ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಂಗ್ ಬೆಳೆದಿದ್ದಾರೆ ಹಾಗೆ ಇವರು ಬೆಳಿಬೇಕಂತ ಅವರ ಆಸಕ್ತಿ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಕಾರ್ಮಿಕರಿಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ನಾನು ಇಲ್ಲಿ ಅಧ್ಯಕ್ಷ ಇಲ್ಲಿ ಕರೆಯುವ ಉದ್ದೇಶ ಅಂದ್ರೆ, ನಾನಿಲ್ಲ ಖರ್ಗೆ ಸಾಹೇಬರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅವರು ಆಶೀರ್ವಾದ ತಕ್ಕಂತೆ ಗ್ರ್ಯಾಂಡ್ ಹೋಟೆಲ್ ನಾವು ಮೀಟಿಂಗ್ ಮಾಡ್ತಾ ಇದೀವಿ. ಇದೊಂದು ಶ್ರೇಷ್ಠ ನಮ್ಮ ಖರ್ಗೆ ಸಾಹೇಬರಿಗೆ ಕೊಟ್ಟಂತ ನಮಸ್ಕಾರ ಹೇಳ್ತೀನಿ. ಜೈ ಹಿಂದ್, ಜೈ ಹಿಂದ್. ಸಭೆಯಲ್ಲಿ ಮುಖಂಡರಾದ ರಾಜ್ ಗೋಪಾಲ್ ರೆಡ್ಡಿ, ರವಿಕುಮಾರ್ ಬಲ್ಲೂರ್, ಸಂತೋಷ್ ಕುಲಕರ್ಣಿ, ಸುರೇಶ್ ಕೂಡಿ, ಮನೀಷಾ ಚೌಹಾಣ್, ಬಾಸುಮಿಯಾ ವಡಗೇರ, ಬಸ್ಲಿಂಗಪ್ಪ ಬಿರಾದಾರ್, ಡಾಕ್ಟರ್ ಸಂದೀಪ್ ಮಾಳಗೆ, ಕಮಲಾಕರ್ ಧನ್ನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಾತಿ ಗಣತಿ ಕಾಲಂನಲ್ಲಿ ದೇವದಾಸಿಯರ ಹೆಸರನ್ನ ವೇಷವಾಟಿಕೆ ಕಾಲಂನಲ್ಲಿ ಅಳವಡಿಸಲಾಗಿರುವುದನ್ನ ತೆಗೆದುಹಾಕುವಂತೆ ಒತ್ತಾಯಿಸಿ ನಗರದಲ್ಲಿ ದೇವದಾಸಿ ಮಹಿಳೆಯರ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿಯ ಎದುರು ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ ದೇವದಾಸಿ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ರು. 1982 ಹಾಗೂ 1994ರ ಜನಗಣತಿ ವೇಳೆ ಫಾರಂನಲ್ಲಿ ದೇವದಾಸಿ ಮಹಿಳೆಯರಿಗಾಗಿ ವೇಷವಾಟಿಕೆ ಎಂಬ ಕಾಲಂ ಅಳವಡಿಸಲಾಗಿತ್ತು. ಇದು ದೇವದಾಸಿಯರಿಗೆ ಮಾಡಿದ ಅವಮಾನವಾಗಿದ್ದು, ಕೂಡಲೇ ಕಾಲಂನನ್ನು ಮುಂದಿನ ಸರ್ವೆ ವೇಳೆಗೆ ಅದನ್ನು ತೆಗೆದು ಹಾಕಬೇಕು ಎಂದು ಒತ್ತಾಯಿಸಿದರು. ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿ ಸಮಾಜ ಸೇವಾ ಸಂಘದ ನಾನು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ದೇವದಾಸಿ ಮಹಿಳೆಯರ ಸೇವೆ ಸಲ್ಲಿಸುತ್ತಿದ್ದೇನೆ. ಹಿಂದೆ 1982-84ರಲ್ಲಿ ಸರ್ವೆ ಆಗಿತ್ತು ದೇವದಾಸಿ ಮಹಿಳೆಯರದು, ಮಾಜಿ ದೇವದಾಸಿ ಮಹಿಳೆಯರದು. ಆದರೆ ಸರ್ವೆಯಲ್ಲಿ ರಾಜ್ಯದಲ್ಲಿ ಅಂಗನವಾಡಿ ಮಹಿಳೆಯರೇನಪ್ಪ ಅಂದ್ರೆ ದೇವದಾಸಿ ಮಹಿಳೆಯರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟಿರ್ತಾರೆ ಮತ್ತು ಅದರಿಂದ ವಂಚನೆಗಳು ಆಗಿದ್ದಾವೆ. ಮತ್ತು ಅದಕ್ಕಾಗಿ ಏನದಪ್ಪ ಅಂದ್ರೆ ದೇವದಾಸಿ ಮಹಿಳೆಯರು ಇಲ್ಲಿವರೆಗೆ ಏನದಪ್ಪ ಅಂದ್ರೆ ಅವರು ಮಾಜಿ ದೇವದಾಸಿ ಮಹಿಳೆಯರು ಫೆಸಿಲಿಟಿ ಸರ್ಕಾರದಿಂದ ತೊಗೊಂಡಿದೆ ಮತ್ತು ನಾವು ಸರ್ಕಾರದಿಂದ ಎಲ್ಲ ಕಡೆಗೆ ಕೊಡಿಸಿದ್ದೆವು. ಈಗ ಇನ್ನೂ ಅಲ್ಲಿ ಇಲ್ಲಿ ತಾಲೂಕದಲ್ಲಿ ಮತ್ತು ಬೀದಿಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಈ ಜನಗಳು ಅಡ್ಡಾಡ್ತಿದ್ದಾರೆ. ಈ ಜನಗಳಿಗೆ ಮುಂದೆ ಸರ್ಕಾರದಿಂದ ಒಂದು ಅಭಿವೃದ್ಧಿ ಮಾಡಿ ನಿರ್ಮೂಲನೆ ಮಾಡಬೇಕಂತ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು DC ಅವರಿಗೆ ನಾವು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಂಘಟನೆಯ ಬಸಮ್ಮ ಆಲುಕುಂಟೆ, ಅಂಬಣ್ಣ ಕಿಣಗಿಕರ್, ಜಯರಾಜ್ ಕಿಣಗಿಕರ್, ಸರಸ್ವತಿ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಯುನೈಟೆಡ್ ಆಸ್ಪತ್ರೆಯಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಫೆಬ್ರವರಿ 23ರಂದು ಕಲಬುರಗಿಯಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಆಯೋಜನೆ. ಶಂಕರಪ್ಪ ಹೂಗಾರ್ ಸುದ್ದಿಗೋಷ್ಠಿ. ಕರ್ನಾಟಕ ಪ್ರದೇಶ ಸಂಘಟಿತ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ. ದೇವದಾಸಿ ಮಹಿಳೆಯರಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಶರಣಬಸವ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ 2 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಮೀಡಿಯಾ ಹಬ್ಬಕ್ಕೆ ಮಂಗಳವಾರ ತೆರೆ ಬಿದ್ದಿದ್ದು, ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ತೋರುವ ಮೂಲಕ ಆತಿಥ್ಯ ವಹಿಸಿದ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯವು ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಶರಣಬಸವ ವಿಶ್ವವಿದ್ಯಾಲಯ ಆವರಣದ ದೊಡ್ಡಪ್ಪ ಅಪ್ಪ ಸಭಾ ಮಂಟಪದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಆಲಂ ಖಾನ್ ಅವರು ವಿಜೇತರಿಗೆ ಪ್ರಶಸ್ತಿ ವಿತರಿಸಿದರು. ವಿಜಯಪುರದ ಅಕ್ಕಮಹಾದೇವಿ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವು ರನ್ನರ್ ಅಪ್ ಪ್ರಶಸ್ತಿಗೆ ಪಾತ್ರವಾಯಿತು. ಉಳಿದಂತೆ ವೈಯಕ್ತಿಕ ಮತ್ತು ಗುಂಪು ವಿಭಾಗದ ವಿವಿಧ 10 ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿ ಮತ್ತು ತಂಡಗಳಿಗೂ ಸ್ಮರಣಿಕೆ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಬೆಳೆಯುತ್ತಿರುವುದರಿಂದ ಗ್ರಾಮೀಣ ಪತ್ರಕರ್ತರಲ್ಲಿ ವೃತ್ತಿ ಕೌಶಲ್ಯ ಹೆಚ್ಚಿಸಲು ಪೂರಕವಾಗಿದೆ. ಡಿಜಿಟಲ್ ಮಾಧ್ಯಮದ ಕೌಶಲ್ಯ ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಶರಣಬಸವ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎಸ್.ಜಿ. ಡೊಳ್ಳೆಗೌಡರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಸಹನಾ ಮಾಜಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್, ಜಿಲ್ಲಾಧ್ಯಕ್ಷ ಬಾಬುರಾವ್ ಎಡ್ರಾಮಿ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಜಡಿಯಪ್ಪ ಗೆದ್ಲಗಟ್ಟಿ ಸ್ವಾಗತಿಸಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯೆ ಮತ್ತು ಕಾರ್ಯಕ್ರಮದ ಸಂಯೋಜಕಿ ರಶ್ಮಿ ಎಸ್ ನಿರೂಪಿಸಿದರು. ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥ ಟಿವಿ ಶಿವಾನಂದನ್ ವಂದಿಸಿದರು. 2 ದಿನಗಳ ಕಾಲ ನಡೆದ ಮೀಡಿಯಾ ಫೆಸ್ಟ್ನಲ್ಲಿ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ 100 ಸಂಖ್ಯೆಯ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆಸಕ್ತಿ ವಹಿಸಿ ಮತ್ತು ನಮ್ಮ ಶರಣಬಸವ ಯೂನಿವರ್ಸಿಟಿ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಅವರು ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ಎಲ್ಲ ರೀತಿ ಸಹಕಾರ ಕೂಡ ಕೊಟ್ಟಿದ್ದಾರೆ. ಈ ಒಂದು 2 ದಿವಸದ ಕಾರ್ಯಕ್ರಮದಲ್ಲಿ ಜರ್ನಲಿಸಂ ಕಲಿತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಒಂದು ಹೊಸ ಟೈಪ್ ಆಫ್ ಎಕ್ಸ್ಪೋಜರ್ ಇದು. ಏನಂದ್ರೆ ಲೈವ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿರ್ಬೋದು, ಅಥವಾ ವೇರಿಯಸ್ ವರ್ಕ್ಶಾಪ್ಸ್ ಮಾಡೋದು, ಮತ್ತೊಂದು ಕಾನ್ಸೆಪ್ಟ್ಸ್ ಏನಂದ್ರೆ ಅದು ಫೇಕ್ ಮೀಡಿಯಾ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ, ಈಗೇನು ಹೊಸ ತಂತ್ರಜ್ಞಾನದ ಬಳಕೆ ಬಹಳ ಮಹತ್ವ ಹೊಂದದೆ. ಯಾಕಂತಂದ್ರೆ ಬಹಳ ವೇಗದಲ್ಲಿ ಹೋಗ್ತಾ ಇದೆ ಜಗತ್ತು. ಅದರಲ್ಲಿ ದಿನೇ ದಿನೇ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಬೆಳವಣಿಗೆ ಅತಿ ವೇಗವಾಗಿದೆ. ಹಾಗಾಗಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರು, ಈಗ ನಮ್ಮ ಸೀನಿಯರ್ ಜರ್ನಲಿಸ್ಟು ಅವರು ನಮ್ಮ ಐಷಾ ಖಾನ್ ಅವರು ಹೇಳಿದಾಗೆ ಸ್ವಲ್ಪ ಈ ಡಿಜಿಟಲ್ ಮೀಡಿಯಾ ಈಗೇನು ಟೂಲ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಸ್ವಲ್ಪ ಅವರಿಗೆ ಇನಿಬಿಷನ್ಸ್ ಇತ್ತು. ಈಗೇನು ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಅನಿವಾರ್ಯ ಇದೆ. ಈಗ ಅವರು ಕೂಡ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಜರ್ನಲಿಸಂ ಸ್ಟೂಡೆಂಟ್ಸ್,
ಅವರು ಇದನ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನ ಕಲಿತಕ್ಕಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ದಿನನಿತ್ಯದ ಅವರ ಜೀವನದಲ್ಲಿ ಅವರ ಏನು ಫಂಕ್ಷನಿಂಗ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಎಫಿಷಿಯನ್ಸಿ ವಿಲ್ ಡಿಪೆಂಡ್ ಆನ್ how you quickly adapt to the technology, emerging technology, and especially now with the advent of artificial intelligence, definitely it is a challenging task. I feel all the students here have accepted this challenge, because otherwise you will be left behind. And journalism is a very interesting and challenging task, because with that changing mindsets, with changing ideologies, with changing way of functioning, it is very difficult to adapt for the fast changing things. So I hope our journalism students will adapt to this, and definitely as requested by Aisha Khananji, my department as a skill development minister, I will definitely try to organize a digital training for all the senior journalists as well if required, and as well for the young trainees or even the students who want to have some first-hand knowledge. I'll instruct my department to organize one, and I have instructed my Principal Secretary for Skill Development as well to try and make a paragraph. I'm not sure, because I'm not the finance minister, I'm not going to decide. Because as a minister for the skill development, I can request the Honorable Chief Minister, who himself is a finance minister, for announcing it in the budget as a paragraph. I have instructed my Principal Secretary just now to send a proposal, like we will be training the rural journalists for digital training. That is one of the proposals we have wanted. Definitely, it may or may not appear in the budget announcement, but definitely we will take up this issue, because it is our purview. And definitely, because as the skill development minister, it is a very interesting job. Actually, I have been interested with the portfolio of medical education for second time. I had held this position of medical education for the last 10 years as well, for 5 years, from 13 to 18, and we did a lot of changes. And especially in Kalyan Karnataka area, we had established many medical colleges in the last 10 years itself. Apart from that, we had we are now even establishing many super specialty hospitals. And even in Gulbarga, we have established a Jajivan Institute of Cardiology, and we are upgrading our cancer hospital. We are also now starting the mother and child hospital, new one. Apart from that, we are bringing a branch of Indira Gandhi Child Institute, which is a super specialty hospital for children, to Gulbarga. Apart from Bangalore, we don't do this. And in this budget, we have requested the Honorable Chief Minister for establishing one immense institute in Gulbarga and Mysore. So these are all the things we are trying to do in medical education and skill department. We are trying to, you all know, I think it was one of the promises of our government that we will pay an unemployment allowance, URD, any graduate. If they are a graduate, then they are entitled for 3,000 rupees per month if they don't get a job within 6 months of completing their degree. So this is one of the promises which I have been fulfilling. Now we are nearly 2 lakh students have enrolled, graduates have enrolled with us, whom we are paying 3,000 rupees per month for 2 years, and diploma students 1,500 rupees. This is one of the core promises. So now the government is also trying to skill them. Yes, alva 2 days ಹೇಗೆ ಕಳೆದಿದ್ದು ಗೊತ್ತಾಗಲಿಲ್ಲ. ಎಷ್ಟು ಟಯರ್ಡ್ನೆಸ್ ಆಗಿದೆ ಆದರೂ ಗೊತ್ತಾಗ್ತಾ ಇಲ್ಲ ಹೇಗೆ ನಾವು ಕಳೆದಿದ್ದೀವಿ.
ಬಟ್ ನಿನ್ನೆ ನೈಟ್ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ನಿದ್ರೆ ಬಂದಿಲ್ಲ. ಯಾಕೆಂದರೆ ನಾನು ಯೋಚನೆ ಮಾಡ್ತಿದ್ದೆ, ರೋಲಿಂಗ್ ಕಪ್ ಯಾರಿಗೆ ಹೋಗುತ್ತೆ, ಚಾಂಪಿಯನ್ಸ್ ಟ್ರಾಫಿ ಯಾರು ತಗೊಂಡು ಹೋಗ್ತಾರೆ ಅಂತ. ಗೆಸ್ ಇದೆಯಾ ಏನಾದರೂ? ಗೆಸ್, ಎನಿ ಗೆಸ್? ಯಾವ ಕಾಲೇಜ್? ರಾಯಚೂರು. ಮತ್ತೆ ಎನಿ ಮೋರ್ ಗೆಸಸ್? Nobody wants a rolling trophy. Nobody wants champion trophy. KBN? ಬಿಜಾಪುರ? ಓಕೆ. ನನಗೂ ಇದೇ ಟೆನ್ಷನ್ ಇದೆ, ಯಾವ ಕಾಲೇಜ್. ಯಾಕೆಂದರೆ ಇಲ್ಲಿ ಬರೋರು ಎಲ್ಲರೂ ತುಂಬ ಟ್ಯಾಲೆಂಟೆಡ್. ಯು ಆರ್ ಆಲ್ ಲೈಕ್ ಬೊಕೆ ಆಫ್ ಫ್ಲವರ್ಸ್ ಫ್ರಮ್ ಆಲ್ ದಿ ಡಿಸ್ಟ್ರಿಕ್ಟ್ಸ್ ಆಫ್ ಕಲ್ಯಾಣ ಕರ್ನಾಟಕ. ಒಂದು ಹೂ ಗುಚ್ಚಿ ಥರ ನೀವೆಲ್ಲರೂ ಇಲ್ಲಿ. ಆ್ಯಂಡ್ ಎಷ್ಟು ಟ್ಯಾಲೆಂಟೆಡ್ ಜನ, ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟ್ ನಾವು ನೋಡಿದ್ವಿ ನಿನ್ನೆ ಇಲ್ಲಿ. ವೆರಿ ಟ್ಯಾಲೆಂಟೆಡ್ ಪೀಪಲ್. ನಾವು ಈ ಥರ ಟ್ಯಾಲೆಂಟ್ ಇದ್ದಿದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ನಾವು ನೆಕ್ಸ್ಟ್ ವರ್ಕ್ಶಾಪ್ ಕಂಡಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪಾರ್ಟಿಸಿಪೇಷನ್, ಆಲ್ ದಿ ಯಂಗ್ journalists, all the upcoming journalists, and I hope you have learned in this 2 days. ನಿಮ್ಮ exchange of experiences and ಇಲ್ಲಿ ನೀವು ಏನು ಕಲ್ತಿದ್ದೀರಾ ಅದೆಲ್ಲ ನಿಮ್ಮ you may not implement it immediately. ನೀವು ಇಲ್ಲಿ ಹೋಗಿದ ತಕ್ಷಣ ನಾವು ಎಲ್ಲ ಚೇಂಜಸ್ ಮಾಡ್ತೀವಿ ಅಂತ ಆಗೋದಿಲ್ಲ. ಅದು it will be somewhere there in your mind. You have gathered experience. So sir, in the past 2 days we had very interesting workshop on identifying fake news, misinformation. That is one of the visions or one of the mandate given by the Chief Minister of Karnataka, Mr. Siddaramaiah. He had told us in the first meeting itself, fake news is one big nuisance. So idanna ನಾವು ತಡಿಬೇಕು, ಇದನ್ನ ನಾವು one war footing ಅಲ್ಲಿ ಫೈಟ್ ಮಾಡಬೇಕು ಅಂತ. ಸೊ ಅದು ನಾವು ಅದನ್ನು ಫೈಟ್ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ಒಂದು ಮಿಸ್ಇನ್ಫಾರ್ಮೇಷನ್ ವರ್ಕ್ಶಾಪ್ ಎಕ್ಸ್ಕ್ಲೂಸಿವ್ಲಿ ಕಂಡಕ್ಟ್ ಮಾಡಿದ್ವಿ. ಇಲ್ಲೂ ಬಂದು ವಿ ಹ್ಯಾಡ್ ಅ ವೆರಿ ಗುಡ್ ಇಂಟ್ರಾಕ್ಷನ್. Professor Kanchan Kaur, very senior journalist who was in Deccan Herald earlier, ಅವರು ಪ್ರಾಕ್ಟಿಕಲಿ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಅವ್ರ ಜೊತೆ ಶೇರ್ ಮಾಡಿ ಹೇಗೆ ಐಡೆಂಟಿಫೈ ಮಾಡಬೇಕು ಫೇಕ್ ನ್ಯೂಸ್, ಹೇಗೆ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತೆ, ಹೇಗೆ ನೀವು ಕರೆಕ್ಟ್ ಸೋರ್ಸ್ ಐಡೆಂಟಿಫೈ ಮಾಡಬೇಕು ಅಂತ ಅದು ಒಂದಿತ್ತು. ದೆನ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಇವೆಂಟ್ ವಾಸ್ live press conference. Students go for a live press conference, Dr. Ajay Singh was very kind enough to spend some time with the students. Normally, students don't get chance to interact with politicians to ask questions. So they asked him very tough questions. Tumba tough questions ಕೇಳಿದ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ. ಸೊ ಅವ್ರ ಹತ್ರನೂ ಆನ್ಸರ್ಸ್ ಇತ್ತು, ಅವ್ರು ರೆಡಿಯಾಗಿ ಬಂದಿದ್ರು, ಅವ್ರು ಪ್ರಿಪೇರ್ ಆಗಿ ಬಂದಿದ್ರು. ಸೊ ಅವರು ತುಂಬ ವೆರಿ ಇಂಟ್ರೆಸ್ಟಿಂಗ್ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ಲೈವ್ ಪ್ರೆಸ್ ಕಾನ್ಫರೆನ್ಸ್. ಸೊ ವಿ ಜಡ್ಜ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದಟ್, ಆನ್ ದಿಸ್ interactions. Then there were debates, there were pick and speak. Then one more very interesting aspect was Gaurish Akki's workshop. A senior journalist, Gaurish Akki, who's worked in ETV and TV9. He conducted a workshop with the students, how to get ready to enter the newsroom, especially electronic media. So students hatra tumba questions ittu. Many students had very, questions which are very tough also, not just related to academics, but tumba naitikate ಬಗ್ಗೆ ಎಲ್ಲ ಕೇಳಿದ್ರು students. So they are very matured and very good students. ನಮ್ಮ ಮೆಡಿಕಲ್ ಎಜುಕೇಷನ್ ನಡೆಸಿದಾಗ ಇಲ್ಲಿ ಮಾಡಿದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಅದು ಜೆಮ್ಸ್ ಹಾಸ್ಪಿಟಲ್ ಇರ್ಬೋದು, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗ್ಬೋದು. ದೇವೇಗೌಡ ಬರೋಕ್ಕೆ ಮುಖ್ಯ ಕಾರಣ ಯಾರಾದ್ರೂ ಇದ್ದರೆ ಅದಕ್ಕೂ ಅವರೇ ಕಾರಣ. ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅದು ಮೊದಲು ಪೆರ್ಮನೂರ್ನಲ್ಲಿ ಇತ್ತು, ಅದನ್ನು ಫುಲ್ ಫ್ಲೆಡ್ಜ್ ಹಾಸ್ಪಿಟಲ್ ಮಾಡಿ ಅಲ್ಲಿ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್, ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಆಗ್ಬೋದು, ಲೀನಿಯರ್ ರೇಡಿಯೇಷನ್ ಮೆಷಿನ್ ಆಗ್ಬೋದು ಇನ್ಸ್ಟಾಲ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಕಾರಣಕರ್ತರು ಇದ್ದಾರಂದ್ರೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು. ನಾನು ಯಾರನ್ನೂ ಉಪಸ್ಥಿತಿ ಮಾಡೋದಿಲ್ಲ, ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಾನು ಹಿಂದೂ ಪೇಪರ್ನಲ್ಲಿ ಇದ್ದಾಗ ನಾನು ಭಾಳ ಯಾರಿಗೂ ಇದರಿಂದ ಮಾಡ್ತಾ ಇದ್ದೆ. ಬಟ್ ಒನ್ ಮಿನಿಸ್ಟರ್ ಹೂ ಐ ಹ್ಯಾಡ್ ಅಡ್ಮೈರ್ಡ್ ಡ್ಯೂರಿಂಗ್ ಮೈ ಕ್ಯಾರಿಯರ್ ವಾಸ್ ಶರಣ ಪ್ರಕಾಶ್ ಪಾಟೀಲ್. Because of his total commitment for the development of the region. ಅದು ಇಷ್ಟೆಲ್ಲ ಕೆಲಸ ಮಾಡಿ ಅವ್ರು ಸೋತರು ಎಲೆಕ್ಷನ್ನಲ್ಲಿ, ಅದು ಬೇರೆ ಕತೆ. ಅದು ಕೃತಜ್ಞತೆ ಇದ್ದಿರೋ ಜನ ಅಂತೂ ನಾವು ಇದ್ದು ತೋರಿಸ್ಕೊಡ್ತೀವಿ, ಎಲೆಕ್ಷನ್ನಲ್ಲಿ ಸೋತರು ಮತ್ತೆ ಗೆದ್ದು ಬಂದರು, ಅದು ಬೇರೆ. ಮತ್ತೆ ಅವರು ಈಗ ಬಂದು ಕೂಡಲೇ ಮತ್ತೆ ಇನ್ನು ಸಂಜಯ್ ಗಾಂಧಿ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ.
ಅವ್ರಿಗೆ ದೇವರು ಒಳ್ಳೇದು ಮಾಡಲಿಕ್ಕೆ ಬಯಸುತ್ತಾ ಮತ್ತು ಅವರು ಬಿಡುವಿದ್ದ ಕೆಲಸ ಕಾರ್ಯದಲ್ಲಿ ನಮ್ಮ ಫಂಕ್ಷನ್ಗೆ ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಒಳ್ಳೆ ಮಾತುಗಳು ಹೇಳಲಿಕ್ಕೆ ಮತ್ತು ಆಯಿಷಾ ಖಾನಂ ಅವ್ರು ನನ್ನ ಕೊಟ್ಟರೆ ಒಂದು 2 ನಿಮಿಷದಲ್ಲಿ ಅದನ್ನು ಒಪ್ಪಿಕೊಂಡು ಅದನ್ನು ತಮ್ಮ ಪ್ರೈವೇಟ್ ಸೆಕ್ರೆಟರಿಗೆ ನಾವು ಮಾತಾಡೋದು ನಾನು ಕೇಳ್ತಾ ಇದ್ದೆ, ಪ್ರೈವೇಟ್ ಸೆಕ್ರೆಟರಿಗೆ ಇದನ್ನು ಇನ್ಕ್ಲೂಡ್ ಮಾಡಿ ಬಜೆಟ್ ಮೀಟಿಂಗ್ನಲ್ಲಿ ಅದನ್ನು ಸೇರಿಸಿ ನಮ್ಮ ಇದರಲ್ಲಿ ಹೇಳಲಿಕ್ಕೆ ಇಂಥ ಎಕ್ಸ್ಪ್ರೆಸ್ ರೆಸ್ಪಾನ್ಸಸ್ ಕೆಲವು ವ್ಯವಸ್ಥೆಗಳು ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಧರ್ಮಪ್ರಕಾಶ್ ಪಾಟೀಲ್ ಅವರು ಇನ್ನೊಮ್ಮೆ ಅವರಿಗೆ ನನ್ನ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಯಂತ್ಯೋತ್ಸವದ ನಿಮಿತ್ತ ಮಾಯಿ ಮಂದಿರದಿಂದ ನಗರದ ವಿವಿಧೆಡೆ ಹಲವು ಕಲಾ ತಂಡಗಳಿಂದ ಶಿವಾಜಿ ಮಹಾರಾಜರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನ ನಡೆಸಲಾಯಿತು. ಬಳಿಕ ನಗರದ ಮಾಯಿ ಮಂದಿರದಲ್ಲಿ ನಡೆದ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಮಹಾರಾಜರ ಜೀವನ ಸಾಧನೆ ಹಾಗೂ ಕೊಡುಗೆಗಳನ್ನು ಕೊಂಡಾಡಿದ್ರು. ಇನ್ನು ಜಯಂತಿ ಪ್ರಯುಕ್ತ ಶ್ರೀದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಫೆಬ್ರವರಿ 15ರಿಂದ 18ರವರೆಗೆ ನಗರದ ಮಾಯಿ ಮಂದಿರದಲ್ಲಿ 3 ದಿನಗಳ ಕಾಲ ಮಹಾರಾಷ್ಟ್ರದ ದುರ್ಗಾಪ್ರಸಾದ ಮಹಾರಾಜ್ ತಿಡಿಕೆ ಅವರಿಂದ ಶ್ರೀಮದ್ ಭಾಗವತ್ ದಿವಸ ಕಲಬುರಗಿ ಜಿಲ್ಲಾ ಘಟಕದ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಒಂದು ಅಧೀನದಲ್ಲಿ ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತಿ ಇವತ್ತು ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಇವತ್ತಿನ ಒಂದು ದುಃಖಕರವಾದಂಥ ಸಂಗತಿ ಏನಂದರೆ ಕಾರ್ಡ್ ಪಾಂಪ್ಲೆಟ್ಸ್ನಲ್ಲಿ ಒಂದು ಪ್ಲೇಸ್ ಮೆನ್ಷನ್ ಮಾಡಿದ್ದಾರೆ, ಪ್ಲೇಸ್ ಆಫ್ ಫಂಕ್ಷನ್. ದೆನ್ SM ಪಂಡಿತ್ ರಂಗಮಂದಿರದಲ್ಲಿ ಅಂತ ಹೇಳಿದರು. ತದನಂತರ ನಿನ್ನೆ ಕನ್ನಡ ಭವನದಲ್ಲಿ ಅಂತ ಹೇಳಿ ಸಭೆಯಲ್ಲಿ ನಿರ್ಣಯ ಆಯಿತು. ಕನ್ನಡ ಭವನ ಕೊಡಲಿಲ್ಲ, SM ಪಂಡಿತ್ ರಂಗಮಂದಿರ ಕೊಡಲಿಲ್ಲ. ಇವತ್ತಿನ ದಿವಸ ಮಾಯಾ ಮಂದಿರದಲ್ಲಿ ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ನಮ್ಮ ಸಮಾಜದ ವತಿಯಿಂದ ಆಚರಣೆ ಮಾಡಲಾಗ್ತಾಯಿದೆ. ಇದಕ್ಕೆಲ್ಲ ಮೂಲ ಕಾರಣ ಈ ಅವ್ಯವಸ್ಥೆ ಏನಾಗಿದೆ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಜಿಲ್ಲಾಡಳಿತ ಹೊಣೆಗಾರರು. ಇದಕ್ಕೆ ನಾನು ಇವತ್ತಿನ ದಿವಸ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಕಲಬುರಗಿ ನಗರದಿಂದ ನಾನು ಒತ್ತಾಯ ಮಾಡುವುದೇನೆಂದರೆ, ಈ ರೀತಿ ಬೇಜವಾಬ್ದಾರಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ವಿಶ್ವ ಕಂಡಂಥ ಅಪ್ರತಿಮ ನಾಯಕರಿಗೆ ಮಾಡಿದಂಥ ಒಂದು ಅವಮಾನ ಅಂಥೇಳಿ ನಾನು ಭಾವಿಸುತ್ತಾ, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರವು ಈ ಒಂದು ಅನಾನುಕೂಲಕ್ಕಾಗಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವರಿಗೆ ತಕ್ಷಣದಿಂದ ಅಮಾನತಿನಲ್ಲಿ ಇಡಬೇಕಂತೇಳಿ ಇವತ್ತಿನ ದಿವಸ ನಾನು ಈ ವೇದಿಕೆ ಮುಖಾಂತರ ವಿನಂತಿಸ್ತಾ ಇದ್ದೇನೆ. ಸೂರ್ಯಕಾಂತ್ ಕದಂ, ರಾಜ್ಯ ಕಾನೂನು ಸಲಹೆ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಕಲಬುರಗಿಯ ಸಮಸ್ತ ಸಮಾಜದ ಬಾಂಧವರಿಗೆ ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷನಾದ ಶ್ರೀ RB ಜಗದಾಳರು ಮಾಡುವ ಸಹಸ್ರ ನಮನಗಳು ಮಾಡುವುದರ ಜೊತೆಗೆ
ಶ್ರೀ ಛತ್ರಪತಿ ಮಹಾರಾಜರ ಜನ್ಮದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ, ಅದು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದ ಎಂಬಂತೆ ಭವ್ಯವಾದ ಮೆರವಣಿಗೆಯನ್ನು ಕಲಬುರಗಿ ಮಹಾನಗರದಲ್ಲಿ ಶ್ರೀ ಆಯರ್ವಾಡಿಯಿಂದ ಸೂಪರ್ ಮಾರ್ಕೆಟ್ ಮುಖಾಂತರವಾಗಿ ಮೆರವಣಿಗೆಯನ್ನು ಮಾಡಲಾಯಿತು. ಈ ಮೆರವಣಿಗೆಯಲ್ಲಿ ಸಹಸ್ರಾರು ಜನರು ಭಾಗಿಯಾಗಿ ಅಭಿಮಾನಿಗಳು, ಮಹಿಳೆಯರು, ಬಂಧು ಭಗಿನಿಯರು ಸರ್ವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಶೋಭೆಗೊಳಿಸಿದ್ದಾರೆ. ಇದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕೇವಲ ಮಹಾರಾಜರ ಜಯಂತಿ ಅಲ್ಲ, ಇದು ಹಿಂದೂ ಧರ್ಮದ ಜಯದ ಸಂಕೇತ ಅಂತ ಹೇಳಿದರೆ ಬಹುಶಃ ಆಶ್ಚರ್ಯ ಆಗಲಿಕ್ಕಿಲ್ಲ. ಇಂತಹ ಜಯದ ಸಂಕೇತನಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ನೆರವೇರಿಸ್ತಾ ಇದೆ. ಆದರೆ ಸ್ಥಳದ ಅಭಾವದಿಂದ ನಿನ್ನೆ ಹಿಡಿದು ಇವತ್ತಿನವರೆಗೂ ಕೂಡ ನಾವು ಬಹಳಷ್ಟು ಎಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಬರದೆ ಕೊನೆಯದಾಗಿ ನಾವು 7 ದಿನಗಳಿಂದ ಸಪ್ತಾಹ ಮಾಡಿದಂಥ ಕಾರ್ಯಮಂಡಲದಲ್ಲಿ ಇವತ್ತಿನ ದಿವಸ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಜಯಂತಿಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಅಪ್ರತ್ಯಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಧನ್ಯವಾದಗಳು. ಅಯ್ಯರ್ವಾಡಿ ಸಮಾಜ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 395ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಪ್ರತಿ ವರ್ಷ ನಾವು ಯಾವ ಪ್ರಕಾರ ಮೆರವಣಿಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ವರ್ಷವೂ ನಾವು ಅದ್ಧೂರಿಯ ಮೆರವಣಿಗೆಯನ್ನು ಚಾಲನೆಯನ್ನು ನೀಡಿಕೊಂಡು ಅಯ್ಯರ್ವಾಡಿ ಭವಾನಿ ಮಂದಿರದಿಂದ ನಾವು ಈಗ ತಹಸೀಲ್ ಆಫೀಸ್ನಿಂದ ಹಿಡ್ಕೊಂಡು ತಿರುಗಿ ನಮ್ಮ ಚೌಕ್ ಸರ್ಕಲ್ನಿಂದ ಮಾಯಾ ಮಂದಿರವರೆಗನ್ನ ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಸಮಾರೋಹಕ್ಕೆ. ಅದೇ ರೀತಿ ಈ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇಷ್ಟು ಅದ್ಧೂರಿಯಾಗಿ ಜನತೆ ನಮಗೆ ಸ್ಪಂದನೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅವರ ನೇತೃತ್ವದಲ್ಲಿ ನಾವು ಇದು ಹಮ್ಮಿಕೊಳ್ಳೋಕ್ಕೆ ನಮಗೆ ಸಾಧ್ಯವಾಯಿತು ಮತ್ತು ಸುಗವಾಗಿ ನಾವು ಈ ಮೆರವಣಿಗೆಯನ್ನು ಮುಕ್ತಾಯಗೊಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಬಯಸ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ 395ನೇ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭವಾನಿ, ಜೈ ಭವಾನಿ, ಜೈ 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 ಭವಾನಿ. ಸಮಾರಂಭದಲ್ಲಿ ಮುಖಂಡರಾದ ರಾಮಚಂದ್ರ ಜಗದಾಳೆ, ದೀಪಕ್ ಘನಾತೆ, ಕೇಶವ್ ರಾವ್ ನಿಟೂರ್ಕರ್, ರಾಜು ಕಾಕಡೆ, ದತ್ತಾ ಕಿಶನ್ ರಾವ್, ರಮೇಶ್ ಚಿಚ್ಕೋಟೆ, ದೀಪಕ್ ಘನತೆ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಯುನೈಟೆಡ್ ಆಸ್ಪತ್ರೆಯಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಫೆಬ್ರವರಿ 23ರಂದು ಕಲಬುರಗಿಯಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಆಯೋಜನೆ. ಶಂಕರಪ್ಪ ಹೂಗಾರ್ ಸುದ್ದಿಗೋಷ್ಠಿ. ಕರ್ನಾಟಕ ಪ್ರದೇಶ ಸಂಘಟಿತ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ. ದೇವದಾಸಿ ಮಹಿಳೆಯರಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.